ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಬ್ಲಾಗ್. ಇವತ್ತು ನಾನು ಪಾಲಕ್ ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಪಾತ್ರೆಯಲ್ಲಿ ಒನ್ ಆ್ಯಂಡ್ ಹಾಫ್ ಟೀ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಜೀರಿಗೆ, ಇದು ಬೆಳ್ಳುಳ್ಳಿ, ಕರಿಬೇವು, ಇದು ಹುಣಸೆಹಣ್ಣು ನೆನೆ ಇಟ್ಕೊಂಡಿದ್ದೀನಿ, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಇದು ಹಿಂಗೆ ಹಾಕ್ತಾಯಿದ್ದೀನಿ. ಆಮೇಲೆ ಬೇಳೆ, ಪಾಲಕ್ಕು, ಟೊಮೆಟೊ ಹಾಕ್ಕೊಂಡು ಆಲ್ರೆಡಿ ಕುದಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸೊ ಈಗ ಅದು ಮಾಡಿ ಪ್ರೊಸೀಜರ್ ಹೇಳ್ತೀನಿ. ಎಣ್ಣೆ ಕಾದಿದೆ ನಮ್ಮದು. ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಚಟಪಟ ಆದಮೇಲೆ ಬೆಳ್ಳುಳ್ಳಿ, ಆಮೇಲೆ ಕರಿಬೇವು ನಾನು ಕುಟ್ಟಿಟ್ಕೊಂಡಿಲ್ಲ, ಅದನ್ನ ಹಾಕಬೇಕು. ಇದಕ್ಕೇ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ ನಾನು. ಹಿಂಗು ಡೈಜೆಷನ್ಗೆಲ್ಲ ಒಳ್ಳೆಯದು. ಸೊ ಹಿಂಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಆಗಬೇಕು ಬೆಳ್ಳುಳ್ಳಿಯೆಲ್ಲ. ಬೆಳ್ಳುಳ್ಳಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಟೇಸ್ಟ್. ಬೆಳ್ಳುಳ್ಳಿಯೆಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ತಾಯಿದೆ. ಈಗ ಇದಕ್ಕೆ ನಾನು ಸ್ವಲ್ಪ ಒಂದು ಹಾಫ್ ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು 1 ಟೇಬಲ್ ಸ್ಪೂನ್ ನಾನು ಖಾರ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೋಬೇಕು. ನಾನಿಲ್ಲಿ 1 ಆ್ಯಂಡ್ ಹಾಫ್ ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಖಾರ ತಿಂತೀರೋ ಅದರ ಅನುಸಾರವಾಗಿ ಹಾಕ್ತಾರೆ. ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನು. ಇದಕ್ಕೆ ನಾನು ಹುಣಸೆ ಹುಳಿ ಹಾಕ್ತಾಯಿದ್ದೀನಿ. ಅಥವಾ ಹುಣಸೆಹಣ್ಣು ಹುಳಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆದರೆ ಚೆನ್ನಾಗಿರುತ್ತೆ. ಫ್ರೈ ಆಗಬೇಕು. ಇದಕ್ಕೆ ನಾನು ಉಪ್ಪು ಹಾಕೋತಾ ಇದ್ದೀನಿ. ನಿಮ್ಗೆ ರುಚಿಗೆ ಎಷ್ಟು ಬೇಕು ಉಪ್ಪು ಹಾಕೊಳ್ಳಿ. ಈಗ ನೀವು ಅಗತ್ಯ ಬೇಕಾದಂಗೆ ಹುಣಸೆಹಣ್ಣು, ಉಪ್ಪು, ಖಾರ ಪುಡಿ, ಇದು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು. ಇದಕ್ಕೆ ನಾನು ಸ್ವಲ್ಪ ಕುಟ್ಟಿಟ್ಕೊಂಡಿರೋ ಬೆಲ್ಲ ಹಾಕ್ತಿದ್ದೀನಿ. ಬೆಲ್ಲ ಸ್ವೀಟ್ ನಿಮಗೆ ಜಾಸ್ತಿ ಸ್ವೀಟ್ ಬೇಕಾದರೆ ಜಾಸ್ತಿ ಹಾಕಿ. ನಾನು ಅರೌಂಡ್ 1 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಇಲ್ಲಿ ಬೆಲ್ಲ. ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈ ಥರ ಫ್ರೈ ತುಂಬ ಚೆನ್ನಾಗಿ ಬೇಯಬೇಕು ಇವೆಲ್ಲ. ಇದು ಬೇಯೋವಾಗಲೇ ನಾನು ಬೇಳೆದು ನೀರು ಮಾತ್ರ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಳೆ ನೀರು ಮಾತ್ರ ಹಾಕ್ಕೋತಾ ಇದ್ದೀನಿ. ಇದು ಸ್ವಲ್ಪ ಬೇಯಿಸ್ಕೊಳ್ತೀನಿ. ನೀರಲ್ಲಿ ಬೇಳೆ ಕುದ್ದ ನೀರೆಲ್ಲ ಪ್ರೋಟೀನ್ಸ್, ಪಾಲಕ್ಕೆಲ್ಲ ಹಾಕೋದ್ರಿಂದ ಪ್ರೋಟೀನ್ಸ್ ಎಲ್ಲ ಇರುತ್ತೆ ಇದರಲ್ಲಿ. ಇದೇನು ಬೇಳೆ ಮಾತ್ರ ಉಳಿತೆ ಅದನ್ನು ನಾನು ಸ್ವಲ್ಪ ಮ್ಯಾಶ್ ಮಾಡ್ಕೊತೀನಿ. ಮ್ಯಾಶ್ ಮಾಡ್ಕೊಂಡಾಗಿಂದ ನಾನು ಇದರಲ್ಲಿ ಹಾಕ್ಕೊಳ್ತೀನಿ. ನಿಮಗೆ ಗಟ್ಟಿಯಾಗಿ ಬೇಕಾದರೆ ಇಷ್ಟು ಬಿಡ್ಬೋದು. ಸ್ವಲ್ಪ ನೀರು ಬೇಕಾಗಿತ್ತು ಅಂದರೆ ಸಾಂಬಾರು, ನೀವು ಗಟ್ಟಿ ತಕ್ಕಂಗೆ ನೀರು ಹಾಕ್ಕೋಬೋದು. ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ಗಟ್ಟೆ ಇದ್ದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಅಂತ. ಮನೇಲಿ ಸ್ವಲ್ಪ ನೀರು ತಿಂತಾರೆ, ಏನಾಗಿದ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ನಾನೀಗ ಸ್ವಲ್ಪ ಸಾಂಬಾರು ಪುಡಿ ಹಾಕ್ತೀನಿ. ನಿಮ್ಮ ಮನೇಲಿ ಯಾವ್ದು ಇರುತ್ತೋ ಅದು ಯೂಸ್ ಮಾಡ್ಬೋದು. ನಾನು ಯೂಸ್ ಮಾಡ್ತಾ ಇರೋದು ಈಸ್ಟರ್ನ್ ಸಾಂಬಾರು ಪೌಡರ್. ಸ್ವಲ್ಪ ಹಾಕ್ಕೊಳ್ಳಿ. ನೀವು ಎಣ್ಣೆಯಲ್ಲೂ ಇದನ್ನ ಯೂಸ್ ಹಾಕ್ಕೋಬಹುದು, ಚೆನ್ನಾಗಿ ಬರುತ್ತೆ ಟೇಸ್ಟ್. ನಾನು
ಕನ್ಸಿಸ್ಟೆನ್ಸಿಯಲ್ಲಿ ನಾನು ಇದು ಮಾಡಿದ್ದೀನಿ. ನಿಮಗೆ ಏನು ಕನ್ಸಿಸ್ಟೆನ್ಸಿ ಬೇಕು ಚೆನ್ನಾಗಿದೆ. ಒಂದು 2 ಮಿನಿಟ್ಸ್ ಕೊಟ್ಬಿಟ್ರೆ ಬಿಸಿ ಬಿಸಿ ಅನ್ನಕ್ಕೆ ಸಾಂಬಾರು ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಬ್ಲಾಗ್.